ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ಬಂದು ಲಯನ್ಸ್ ಗೇಟ್ ಪೋರ್ಟಲ್ ಇರೋದ್ರಿಂದ ನಿಮಗೆ ಯಾವ ಬ್ಲೆಸ್ಸಿಂಗ್ಸ್ ಇದೆ ಆ್ಯಂಡ್ ಏನು ಗೈಡೆನ್ಸ್ ಬರುತ್ತೆ. ಸೊ ರಿಲೇಷನ್ಶಿಪ್ಗೂ ಆಗಿರುತ್ತೆ ಆ್ಯಂಡ್ ಕರಿಯರ್ಗೂ ಆಗಿರುತ್ತೆ. ಸೊ ನಾನು ಎರಡಕ್ಕೂ ಇದರಲ್ಲೇ ಗೈಡೆನ್ಸನ್ನು ಕೊಡ್ತೀನಿ. ಫಸ್ಟ್ ನಾನು ರಿಲೇಷನ್ಶಿಪ್ಗೆ ಗೈಡೆನ್ಸ್ ಕೊಡ್ತೀನಿ, ಅದಾದ ನಂತರ ಕರಿಯರ್ ಗೈಡೆನ್ಸ್ ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಆ್ಯಂಡ್ ಆಲ್ಸೋ ಯಾರೆಲ್ಲ ಇನ್ನೂ ಮ್ಯಾನಿಫೆಸ್ಟೇಷನ್ ಮಾಡಿಲ್ಲ, ಹೋಗಿ ಆದಷ್ಟು ಬೇಗ ಮ್ಯಾನಿಫೆಸ್ಟೇಷನ್ನ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಸೊ ನಿಮ್ಮ 8 ವಿಶಸ್ನ ನೀವು ಯೂನಿವರ್ಸ್ಗೆ ಹೇಳಿ, ಓಕೆನಾ. ಫಸ್ಟು ಗ್ರ್ಯಾಟಿಟ್ಯೂಡ್ ಹೇಳಿಬಿಟ್ಟು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ ಆ್ಯಂಡ್ ಲಯನ್ಸ್ ಗೇಟ್ ಪೋರ್ಟಲ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಅದಾದ ನಂತರ ನಿಮ್ಮ 8 ವಿಶಸ್ ಏನಿದೆ ಅದನ್ನು ಪ್ರೆಸೆಂಟ್ ಟೆನ್ಸಲ್ಲಿ ಹೇಳಿ ಜಸ್ಟ್ ಲೆಟ್ ಗೋ ಮಾಡಿ, ಓಕೆ. ಸೊ ಡೋಂಟ್ ವರಿ. ಸೊ ನೋಡೋಣ ನಿಮ್ಮ ರಿಲೇಷನ್ಶಿಪ್ಗೆ ಯಾವ ಗೈಡೆನ್ಸ್ ಬರುತ್ತೆ ಲಯನ್ಸ್ ಗೇಟ್ ಪೋರ್ಟಲ್ ಕಡೆಯಿಂದ. ಈ ವಿಡಿಯೋ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲರೂ 888 ಪೋರ್ಟಲಲ್ಲಿ ನೋಡೋದಕ್ಕಾಗಲ್ಲ. ಸೊ ನೀವು ಯಾವಾಗ ಈ ವಿಡಿಯೋನ ನೋಡ್ತೀರಾ ಆಗ ನಿಮ್ಮ ಜೊತೆ ರೆಸನೇಟ್ ಆಗುತ್ತೆ, ಓಕೆ. ಸೊ ಪರ್ಸ್ನಲ್ ರೀಡಿಂಗ್ಗೆ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಹೀಲಿಂಗ್ ಸೆಷನ್ಸ್, ಬೇಲಿ ರಿಚುವಲ್ ಎಲ್ಲ ಅವೈಲಬಲ್ ಇದೆ. ಆಕಾಶಿಕ್ ರೀಡಿಂಗ್ಸ್ ಅವೈಲಬಲ್ ಇದೆ. ಎನರ್ಜೈಸ್ಡ್ ಬ್ರೇಸ್ಲೆಟ್ಸ್ ಅವೈಲಬಲ್ ಇದೆ. ಇಂಟ್ರೆಸ್ಟ್ ಇರೋರು ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಬೋದು. ಸೊ ನೋಡೋಣ ಏನು ಬರುತ್ತೆ. ಸೊ ನಿಮ್ಮ ರಿಲೇಷನ್ಶಿಪ್ಗಾಗಿ ಯಾವ ಗೈಡೆನ್ಸ್ ಬರುತ್ತೆ ನೋಡೋಣ. ಓಕೆ, ದ ವರ್ಡ್ ಕಾರ್ಡ್ ಬರ್ತಾ ಇದೆ. ಸೊ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ನಾನು ಅದನ್ನು ರಿವರ್ಸ್ ಇಡ್ತಾ ಇದ್ದೀನಿ. ಓಕೆ, 5 ಆಫ್ ಸಾರ್ಟ್ಸ್ ಇದೆ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಇದೆ. ಫಸ್ಟ್ ಕಾರ್ಡ್ ಇಲ್ಲಿ ಬಂದಿದ್ದು ದ ವರ್ಡ್ ಕಾರ್ಡ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಸೊ 888 ಪೋರ್ಟಲ್ ಏನಿತ್ತು, ಸೊ ದ ವರ್ಡ್ ಕಾರ್ಡ್ ಇರೋದ್ರಿಂದ ಸೊ ಇದರಲ್ಲೂ ಸಹ ಒಂದು ಇನ್ಫೈನೈಟ್ ಸಿಂಬಲ್ ಇದೆ. ನೀವು ನೋಡ್ತಾ ಇರ್ಬೋದು ಎನರ್ಜೀಸ್ ಎಷ್ಟು ಕನೆಕ್ಟ್ ಆಗುತ್ತೆ ಅಂತ. 888 ಪೋರ್ಟಲ್ ಆ್ಯಂಡ್ ದ ವರ್ಡ್ ಕಾರ್ಡಲ್ಲಿ ಇನ್ಫಿನಿಟಿ ಸಿಂಬಲ್ ಇದೆ, ಓಕೆ. ಇಲ್ಲಿ ಯಾರಿಗೋ ಒಬ್ಬರಿಗೆ ಫುಲ್ಫಿಲ್ಮೆಂಟ್ ಆಗುವಂಥ ಒಂದು ಚಾನ್ಸಸ್ ಇದೆ. ಅಂದರೆ ಮ್ಯಾರೇಜ್ ಎನರ್ಜಿ ಇದೆ ಆ್ಯಂಡ್ ಯು ಹ್ಯಾವ್ ಬೀನ್ ಚೀಟೆಡ್ ಆನ್, ಓಕೆ. ನಿಮ್ಮ ಪಾಸ್ಟಲ್ಲಿ ನೀವು ಚೀಟಿಂಗನ್ನು ನೋಡಿದ್ದೀರಾ. ನಿಮ್ಮ ಪಾರ್ಟ್ನರ್, ನೀವು ಯಾರನ್ನು ತುಂಬ ಟ್ರಸ್ಟ್ ಮಾಡಿದ್ರಿ, ಅವ್ರ ಕಡೆಯಿಂದ ನಿಮಗೆ ಚೀಟಿಂಗ್ ಆಗಿತ್ತು. ಬಟ್ ಇಲ್ಲಿ ನಿಮ್ಮ ಲೈಫಿಗೆ ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ಬೋದು. ನಿಮ್ಮ ಜೊತೆ ಇದ್ದರೆ ಫುಲ್ಫಿಲ್ಮೆಂಟ್ ನೋಡುವಂಥ ವ್ಯಕ್ತಿ ಆ್ಯಂಡ್ ನಿಮ್ಮನ್ನು ತುಂಬ ಪ್ರಿಯಾರಿಟೈಸ್ ಮಾಡ್ಕೊಳ್ಳುವಂಥ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂಥ ಚಾನ್ಸಸ್ ಇದೆ. ಆ್ಯಂಡ್ ಇನ್ನು ಕೆಲವೊಬ್ಬರಿಗೆ ನಿಮ್ಮ ಪಾಸ್ಟಲ್ಲಿ ಬಿಟ್ಟು ಹೋದಂಥ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರುವಂಥ ಚಾನ್ಸಸ್ ತುಂಬ ಇದೆ. ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಸೆಪರೇಷನಲ್ಲಿ ಇರ್ಬೋದು, ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು. ಸೊ ಆ ಒಂದು ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ನಿಮ್ಮ ಕಡೆಗೆ ಬರುವಂಥ ಪ್ರಯತ್ನದಲ್ಲಿ ಅವರಿದ್ದಾರೆ. ಸೊ ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಹತ್ರ ಹೇಗೆ ಮಾತಾಡಬೇಕು, ಬಿಕಾಸ್ ಕಮ್ಯುನಿಕೇಷನ್ ಇಶ್ಯೂಸ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಆಗಿತ್ತು ಅಂತ ಬರ್ತಾ ಇದೆ. ಆ್ಯಂಡ್ ನೆಗೆಟಿವ್ ಥಿಂಕಿಂಗಲ್ಲಿ ಇದ್ದರು ಅಥವಾ ಯಾವುದೋ ಒಂದು ವಿಚಾರನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನು ಬಿಟ್ಟು ಹೋಗಿದ್ರು. ಸೊ ಈ ಎಲ್ಲ ಒಂದು ಎನರ್ಜೀಸಲ್ಲಿದೆ. ಅದೆಲ್ಲನೂ ಕ್ಲಿಯರಾಗಿ ಅವ್ರಿಗೆ ನೀವು ಬೇಕು ಅನಿಸಿ ಮತ್ತೆ ನಿಮ್ಮ ಹತ್ರ ಬರುವಂಥ ಚಾನ್ಸಸ್ ತುಂಬ ಇದೆ. ಸೊ ಲಯನ್ಸ್ ಗೇಟ್ ಪೋರ್ಟಲ್ ನಿಮ್ಮ ಲೈಫಿಗೆ ನಿಮ್ಮ ಪಾರ್ಟ್ನರನ್ನು ವಾಪಸ್ ತಂದು ಕೊಡ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ 10 ಆಫ್ ಪೆಂಟಕಲ್ಸ್ ಇದೆ. 10 ಆಫ್ ಪೆಂಟಕಲ್ಸ್ ನೋಡ್ತಾ ಇರ್ಬೋದು. ಫೈನಾನ್ಷಿಯಲಿನೂ ಸ್ಟೇಬಲ್ ಆಗಿರ್ತೀರ ಆ್ಯಂಡ್ ಫ್ಯಾಮಿಲಿ ವಿಷಯದಲ್ಲೂ ತುಂಬ ಹ್ಯಾಪಿಯಾಗಿರ್ತೀರ. ಸೊ ದೆರ್ ಈಸ್ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳ್ಬೋದು ನಿಮ್ಮದು, ಅಥವಾ ನಿಮ್ಮ ಪಾರ್ಟ್ನರ್ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪೆಟ್ ಲವರ್ಸ್ ಸಹ ಇದ್ದೀರಾ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಇಲ್ಲಿ ಅವರ ಫ್ಯಾಮಿಲಿ ಅಂತ ಬಂದರೆ ಅವರ ಒಂದು ಮಾತಿಗೆ ತುಂಬ ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳ್ಬೋದು.
ತುಂಬ ರೆಸ್ಪಾನ್ಸಿಬಲ್, ಹಾಗೆ ಎಲ್ಡರ್ಸ್ಗೆ ರೆಸ್ಪೆಕ್ಟ್ ಕೊಡೋದು, ಒಂದು ಒಳ್ಳೆ ಕ್ವಾಲಿಟೀಸ್ ಇರುವಂಥ ವ್ಯಕ್ತಿ ನಿಮ್ಮ ಪಾರ್ಟ್ನರ್. ಆ್ಯಂಡ್ ಅಗೇನ್ ಎಲ್ಡರ್ಸ್ ಕಡೆಯಿಂದನೂ ನಿಮಗೆ ಸಪೋರ್ಟ್ ಸಿಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಏನು ಬರುತ್ತೆ ಅಂತ. ದ ಫುಲ್ ಕಾರ್ಡ್, ಕಂಗ್ರ್ಯಾಚುಲೇಷನ್ಸ್. ದ ಫುಲ್ ಕಾರ್ಡ್ ಸಹ ಇದೆ. ಸೊ ದ ಫೂಲ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ದಿಸ್ ಈಸ್ ದ ಇಯರ್ ಆಫ್ ಸನ್. ಓಕೆ, ನ್ಯೂ ಬಿಗಿನಿಂಗ್ಸ್. ಸೊ ಇನ್ನು ಮುಂದೆ ನಿಮ್ಮ ಪಾರ್ಟ್ನರ್ ನಿಮಗೆ ಲಾಯಲ್ ಆಗಿ ಇರ್ತಾರೆ ಅಂತಲೂ ಎನರ್ಜೀಸ್ ಬರ್ತಾ ಇದೆ. ಓಕೆ, ಅಗೈನ್ 9 ಆಫ್ ಪೆಂಟಕಲ್ಸ್. Two of Pentacles. ಸೊ ಮೋರ್ ಆಫನ್ ಇಲ್ಲಿ ಪೆಂಟಕಲ್ಸ್ ಕಾರ್ಡ್ ಇದೆ. ಟೂ ಆಫ್ ಪೆಂಟಕಲ್ಸ್ ಇರೋದ್ರಿಂದ ಫ್ಲರ್ಟ್ ಎನರ್ಜಿನೂ ಇಲ್ಲಿ ಇದೆ. ನಿಮ್ಮ ಪಾರ್ಟ್ನರ್ ಬಿಫೋರ್ ತುಂಬ ಫ್ಲರ್ಟ್ ಮಾಡ್ತಾಯಿದ್ರು ಅಂತಲೂ ಹೇಳ್ಬೋದು. ಆ್ಯಂಡ್ ಈ ರಿಲೇಷನ್ಶಿಪ್ ವೈಸ್ ಅಂತ ನೋಡಿದಾಗ ತುಂಬ ಅಪ್ ಆ್ಯಂಡ್ ಡೌನ್ಸ್ ನೋಡಿದ್ದೀರಾ. ಬಿಕಾಸ್ ಇಲ್ಲಿ ಕೆಲವೊಬ್ರದ್ದು ತುಂಬ ವರ್ಷಗಳಿಂದ ಇರುವಂಥ ಲವ್ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಮ್ಯಾರಿಡ್ ಇರೋರು ಕೆಲವೊಬ್ಬರು ನೋಡ್ತಾ ಇದ್ದೀರಾ. ಬಟ್ ಇಲ್ಲಿ ಜಾಸ್ತಿ ಎನರ್ಜೀಸ್ ಬಂದು ಯಾರಿನ್ನೂ ಮ್ಯಾರಿಡ್ ಇಲ್ಲ ಅವ್ರಿಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ತುಂಬ ವರ್ಷಗಳಿಂದ ನಿಮ್ಮ ರಿಲೇಷನ್ಶಿಪ್ ಇರ್ಬೋದು, ಈಗ ರೀಸೆಂಟಾಗಿ ಬ್ರೇಕಪ್ ಅಥವಾ ನೋ ಕಾಂಟ್ಯಾಕ್ಟ್, ಸಮ್ ಇಶ್ಯೂಸಿಂದ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಅಗೇನ್ 9 ಆಫ್ ಪೆಂಟಕಲ್ಸ್ ಇಲ್ಲಿ ಇರೋದ್ರಿಂದ ನೀವು ಹುಡುಗಿಯರು ವಿಡಿಯೋ ನೋಡ್ತಾ ಇದ್ದರೆ ನೀವು ತುಂಬ ಆ್ಯಂಬಿಷಿಯಸ್ ಆಗಿ ಇದ್ದೀರಾ. ನೀವು ಹೇಗೆ ಅಂತಂದರೆ ನಿಮ್ಮ ಲೈಫಲ್ಲಿ ಏನೇ ಬಂದರೂ ನೀವು ಎದುರಿಸ್ತೀನಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ್ಲೂ ನೀವು ಸಪೋರ್ಟಾಗಿ ನಿಂತ್ಕೊಳ್ತೀರಾ. ಏನೇ ಮಾಡೋಕ್ಕೂ ನೀವು ರೆಡಿ ಇದ್ದೀರಾ ಅಂತ ಹೇಳ್ಬೋದು. ಬಿಕಾಸ್ ತುಂಬ ರಿಸ್ಕಿ ಅಂತ ಹೇಳ್ಬೋದು ನಿಮ್ಮ ರಿಲೇಷನ್ಶಿಪ್ ವೈಸ್ ಸದ್ಯದ ಮಟ್ಟಿಗೆ. ಸಮ್ ರಿಸ್ಕನ್ನ ತೊಗೋಬೇಕು ಅಥವಾ ಫೈನಾನ್ಷಿಯಲಿ ನೀವು ಇನ್ನೂ ಗ್ರೋತ್ ಆಗಬೇಕಂತ ಅಂದ್ಕೊಳ್ತಾ ಇದ್ದೀರಾ. ಈ ಎಲ್ಲ ಕ್ವಾಲಿಟೀಸ್ ನಿಮ್ಮಲ್ಲಿ ಇದೆ. ಆ್ಯಂಡ್ ಅಗೇನ್ ಹುಡುಗರು ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಒಂದು ಹುಡುಗಿಯಲ್ಲಿ ಈ ಒಂದು ಕ್ವಾಲಿಟೀಸ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಎಕ್ಸ್ಪೆನ್ಸಿವ್ ಲೈಫ್ ಆಗ್ತಾ ಇರ್ಬೋದು. ಸೊ ಎಕ್ಸ್ಪೆನ್ಸಿವ್ ಲೈಫ್ ಅಂತ ಅಂದರೆ ತುಂಬ ಅನ್ನೆಸೆಸರಿನೂ ನೀವು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ ವೈಸ್ ದೆರ್ ಇಸ್ ಅ ಚಾನ್ಸ್ ಆಫ್ ರಿಕನ್ಸಿಲೇಷನ್. ಆ್ಯಂಡ್ ಅಗೇನ್ ಇನ್ಫಿನಿಟಿ ಸಿಂಬಲ್ ಬಂದು ಟ್ವೈಸ್ ರಿಪೀಟ್ ಆಗಿದೆ. ಒಂದು ವರ್ಡ್ ಕಾರ್ಡಲ್ಲಿ, ಇನ್ನೊಂದು 2 ಆಫ್ ಪೆಂಟಕಲ್ಸ್ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಟುಡೇ ಈಸ್ ಅ 888 ಪೋರ್ಟಲ್. ಓಕೆ, that's why we say energies are real. ಓಕೆ, ಸೊ ಇನ್ಫಿನಿಟಿ ಸಿಂಬಲ್ ಇದೆ. ರೀಕನ್ಸಿಲೇಷನ್ ತುಂಬ ಚಾನ್ಸಸ್ ಇದೆ. ಬಿಕಾಸ್ 888 ಪೋರ್ಟಲ್ ಅಂತ ಅಂದ್ರೇ ಕೆಲವೊಂದು ಏನೆಲ್ಲ ಪೈನ್ ನೋಡಿರ್ತೀರ. ಸೊ ನಂಬರ್ 8 ಬಂದು ಕರ್ಮನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಅಗೇನ್ ನಿಮ್ಮ ಒಂದು ಸ್ಟ್ರಗಲ್ ಏನಿತ್ತು, ಡಿಸ್ಟೆನ್ಸ್ ಏನಿತ್ತು, ಅದೆಲ್ಲ ಕಡಿಮೆ ಆಗುವಂಥ ಟೈಮ್ ಬಂದಿದೆ. ರೀಕನ್ಸಿಲೇಷನ್ ಚಾನ್ಸಸ್ ತುಂಬ ಇದೆ. ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಾಲ್, ಮೆಸೇಜ್ ಆರ್ ಮೀಟ್ ಮಾಡುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಈ ಒಂದು ಎನರ್ಜಿನ, ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡೋದಕ್ಕೆ ಕಮೆಂಟ್ 888. ಓಕೆ, ಸೊ ಏನೇ ಆದ್ರೂ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಇದ್ದಾಗ ನಿಮಗೆ ವರ್ಕ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಿದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಆ್ಯಂಡ್ ನನ್ನ ನಂಬರ್ ಚೇಂಜ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ಯಾವ ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಆ ನಂಬರ್ಗೆ ಮಾತ್ರ ಮೆಸೇಜ್ ಮಾಡಿ. ಓಕೆ, ಸೊ ಇದಾಗಿತ್ತು ರಿಲೇಷನ್ಶಿಪ್ ಗೈಡೆನ್ಸ್. ಸೊ ನೆಕ್ಸ್ಟ್ ನಾವು ಕರಿಯರ್ ಗೈಡೆನ್ಸ್ಗೆ ಹೋಗೋಣ. ಸೊ ಇವಾಗ ಕರಿಯರ್ ಗೈಡೆನ್ಸನ್ನು ಕೊಡ್ತೀನಿ, ನೋಡೋಣ ನಿಮ್ಮ ಕರಿಯರ್ ಗೈಡೆನ್ಸ್ ಏನಿದೆ.
ಏಸ್ ಆಫ್ ಪೆಂಟಿಕಲ್ಸ್, 3 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಮೇ ಬಿ ಸಮ್ವನ್ ಈಸ್ ಟೂ ಟಯರ್ಡ್ ಫಾರ್ ಸರ್ಚಿಂಗ್ ಎ ಜಾಬ್, ಕೆಲಸ ಹುಡ್ಕೋಕ್ಕಾಗಿರ್ಬೋದು, ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಕಾಣ್ದಲೇ ತುಂಬ ಫೆಡಪ್, ಸಾಕು ಅನ್ನೋ ಥರ ಆಗಿಬಿಟ್ಟಿದ್ದೀರಾ. ಓಕೆ, ದ ಸನ್ ಕಾರ್ಡ್ ಇದೆ ಆ್ಯಂಡ್ 6 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ಐ ವಿಲ್ ಟೇಕ್ ಒನ್ ಲಾಸ್ಟ್ ಕಾರ್ಡ್. ಓಕೆ, 5 ಆಫ್ ವಾಂಡ್ಸ್. ಓಕೆ, ಸೊ ನಿಮ್ಮ ಕರಿಯರ್ ಅಂತ ಬಂದಾಗ ಇಲ್ಲಿ ನಿಮ್ಮ ಲೈಫಲ್ಲಿ ನೀವೇನು ಚೂಸ್ ಮಾಡಿದ್ದೀರ ಪಾತ್, ಅದು ಸ್ವಲ್ಪ ಸ್ಟ್ರಗ್ಲಿಂಗ್ ಆಗಿರ್ಬೋದು ಆ್ಯಂಡ್ ಪೀಪಲ್ ಸಪೋರ್ಟ್ ಇಲ್ಲ. ಓಕೆ, ಸಮ್ ಚೀಟಿಂಗ್ಸ್ ಆಗ್ಬೋದು, ಅಥವಾ ನೀವು ಯಾರಿಗೆ ಟ್ರಸ್ಟ್ ಮಾಡಿ ನಿಮ್ಮ ಹಣ ಕೊಟ್ಟಿದ್ದೀರಾ ಅವರು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು. ಫೈನಾನ್ಷಿಯಲಿ ನೀವು ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ದೀರಾ ಅಂತ ಹೇಳ್ತೀನಿ. 5 ಆಫ್ ವ್ಯಾಂಡ್ಸಲ್ಲಿರೋದ್ರಿಂದ ದರ್ ವಿಲ್ ಬಿ ಮೋರ್ ಕಾನ್ಫ್ಲಿಕ್ಟ್ಸ್ ಇನ್ ಯುವರ್ ಸರೌಂಡಿಂಗ್ಸ್. ನಿಮ್ಮ ಸರೌಂಡಿಂಗ್ಸಲ್ಲಿ ನೀವು ವರ್ಕ್ ಮಾಡ್ತಾಯಿದ್ರೆ, ಡೆಫಿನೆಟ್ಲಿ ಇದು ಜಾಬ್ ಮಾಡ್ತಾಯಿದ್ರೆ ನಿಮಗೆ ಜಾಬಲ್ಲಿ ತುಂಬ ಕಿರಿಕಿರಿ ಆಗ್ತಾ ಇರ್ಬೋದು. ಏನೋ ಒಂದು ಮಾಡೋಕ್ಕೆ ಹೋಗ್ತೀರಾ, ಅಲ್ಲಿ ತುಂಬ ಆಬ್ಸ್ಟ್ಯಾಕಲ್ಸ್ ಆ್ಯಂಡ್ ಬೇಡದೇ ಇರೋವಂಥ ಮಾತುಗಳನ್ನು ಕೇಳ್ತಾ ಇದ್ದೀರಾ. ಸೊ 888 ಪೋರ್ಟಲ್ ಇದೆ. ಈ ಒಂದು ಪೋರ್ಟಲಲ್ಲಿ ನೀವು ಹೀಗೂ ಮ್ಯಾನಿಫೆಸ್ಟ್ ಮಾಡ್ಬೋದು. ನಿಮ್ಮ ಸರೌಂಡಿಂಗ್ಸ್ ತುಂಬ ಪೀಸ್ಫುಲ್ ಆಗಿದೆ. ಸೊ ಈ ಒಂದು ಅಫರ್ಮೇಷನನ್ನು ಸಹ ನೀವು ಡೈಲಿ ರಿಪೀಟ್ ಮಾಡ್ತಾ ಬನ್ನಿ. ಏಸ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಇರೋದ್ರಿಂದ ಇನ್ನೂ 1 ಇಯರ್ ಟೈಮ್ ತೊಗೊಳುತ್ತೆ ನಿಮ್ಮ ಕರಿಯರಲ್ಲಿ ಗ್ರೋತ್ ಆಗೋದಕ್ಕೆ ಆ್ಯಂಡ್ ನೀವು ಸ್ಟೇಬಲ್ ಆಗೋದಕ್ಕೆ. 3 ಇಯರ್ಸ್ವರೆಗೂ ತೊಗೊಳುತ್ತೆ ಅಂತ ಹೇಳ್ಬೋದು. ಬಿಕಾಸ್ ನೀವು ಇನ್ನೊಬ್ಬರ ಕೆಳಗೆ ವರ್ಕ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಇನ್ನೂ ಲರ್ನಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂತ ಬರ್ತಾ ಇದೆ. ಸೊ ದಟ್ಸ್ ವೈ ಸ್ವಲ್ಪ ಡಿಫಿಕಲ್ಟಿ ಅಂತೂ ಇದ್ದೇ ಇದೆ. ಆ್ಯಂಡ್ 4 ಆಫ್ ವ್ಯಾಂಡ್ಸ್ ಇಲ್ಲಿ ಬರ್ತಾ ಇದೆ. ಕರಿಯರ್ ಬಗ್ಗೆ ನೋಡಿದಾಗ ಇಲ್ಲಿ 4 ಆಫ್ ವ್ಯಾಂಡ್ಸ್ ಸಹ ಇಲ್ಲಿ ಇದೆ. ಮ್ಯಾರೇಜ್ ಎನರ್ಜಿ. ಸೊ ಅದೊಂದು ಗುಡ್ ನ್ಯೂಸ್ ನಿಮಗೆ ಸಿಗಬಹುದು. ಮ್ಯಾರೇಜ್ ಆಗುವಂಥ ಚಾನ್ಸಸ್ ಸಹ ಇದೆ ಇನ್ನು 1 ಇಯರಲ್ಲಿ. ಸೊ ಈ ಒಂದು ಕಾರ್ಡ್ ತುಂಬ ಪಾಸಿಟಿವ್ ಆಗಿ ಇದೆ. ನಿಮಗೆ ಸಪೋರ್ಟಿವ್ ಆಗಿರುವಂಥ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವ್ರು ಬಂದಮೇಲೆ ನೀವು ತುಂಬ ಹ್ಯಾಪಿಯಾಗಿ ಇರ್ತೀರಾ. ಓಕೆ, ಸೊ ಕರಿಯರ್ ವೈಸ್ ನೋಡೋದಾದರೆ ದ ಹರ್ಮಿಟ್ ಕಾರ್ಡ್ ಸಹ ಇಲ್ಲಿ ಇದೆ. ಏನು ಬೇಡ, ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದರೆ ಸಾಕು ಎಲ್ಲ ನಿಲ್ಲಿಸ್ಬಿಡೋಣ ಅನ್ನೋ ಒಂದು ಯೋಚನೆನ ನೀವು ಮಾಡ್ತಾ ಇರ್ಬೋದು. ಬಟ್ ದ ಸನ್ ಕಾರ್ಡ್ ಇಲ್ಲಿ ಬಂದಿದೆ. ದ ಸನ್ ಕಾರ್ಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ನಿಮ್ಮ ಈಗೋನ ನೀವು ಬಿಡಬೇಕಾಗತ್ತೆ. ನಿಮ್ಮ ಈಗೋಯಿಸ್ಟಿಕ್ ಬಿಹೇವಿಯರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಬರ್ತಾ ಇರ್ಬೋದು. ಸೊ ದಟ್ಸ್ ವೈ ನಿಮ್ಮ ಈಗೋನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ, ಅಥವಾ ನಿಮ್ಮ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೀವು ಹೇಗೆ ಅಂತಂದರೆ, ನೀವು ಅಥವಾ ಬೇರೆ ನಿಮಗೆ ಸಿಗೋವಂಥ ವ್ಯಕ್ತಿ ಹೇಗಿದ್ದಾರೆ ಅಂತಂದರೆ, ಏನಾದರೂ ಜಗಳ ಆದರೆ, ಕಸ್ಟಮರ್ಸ್ ಆಗಿರ್ಬೋದು, ಏನಾದರೂ ಸ್ಮಾಲ್ ಇಶ್ಯೂಸ್ ಆದರೆ ಬ್ಲಾಕ್ ಮಾಡಿಬಿಡ್ತೀರಾ. ಆ್ಯಂಡ್ ತುಂಬ ಬೇಗ ಜಡ್ಜ್ಮೆಂಟಿಗೆ ಬರ್ತೀರಾ ಅಂತ ಹೇಳ್ಬೋದು. ಅಥವಾ ನಿಮ್ಮ ಬಗ್ಗೆ ಬೇರೆಯವರು ತುಂಬ ಬೇಗ ಜಡ್ಜ್ಮೆಂಟಿಗೆ ಬರ್ತಾ ಇರ್ಬೋದು. ಅದು ನಿಮಗೆ ಇಷ್ಟ ಆಗ್ದಲೇ ಇರ್ಬೋದು. ಬಟ್ ದ ಸನ್ ಕಾರ್ಡ್ ಆ್ಯಂಡ್ ಏಸ್ ಆಫ್ ಪೆಂಟಿಕಲ್ಸ್, 4 ಆಫ್ ವ್ಯಾಂಡ್ಸ್. ಸೊ ಈ 3 ಕಾರ್ಡ್ ಸಹ ತುಂಬ ಪಾಸಿಟಿವ್ ಕಾರ್ಡ್. ಓಕೆ, ನೀವೇನು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ ಅದಕ್ಕೆ ನಿಮಗೆ ತಕ್ಕಂಥ ರಿವಾರ್ಡ್ ಸಿಕ್ಕೇ ಸಿಗುತ್ತೆ. ಸೊ ಡೋಂಟ್ ವರಿ. ಸೊ ನ್ಯೂ ಜಾಬ್ ಏನಾದರೂ ನೀವು ಹುಡುಕ್ತಾ ಇದ್ದರೆ, ವಿತಿನ್ 1 ಇಯರಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಸ್ಯಾಲ್ರಿ ವೈಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥ ಸ್ಯಾಲ್ರಿ ತುಂಬ ಡೌಟ್ ಇದೆ. ಬಟ್ ಜಾಬ್ ಅಂತೂ ವಿತಿನ್ ದಿಸ್ ಇಯರ್ ನಿಮಗೆ ಜಾಬ್ ಸಿಗುವಂಥ ಚಾನ್ಸಸ್ ತುಂಬ ಇದೆ. ಓಕೆ, ಸೊ ನಿಮಗೇ ಆಪರ್ಚುನಿಟೀಸ್ ಬರ್ತಾ ಇರೋವಾಗ ಅದನ್ನು ಬ್ಲಾಕ್ ಮಾಡಬೇಡಿ. ಯಾಕೆ ಅಂತಂದರೆ, ಇಲ್ಲಿ ಕೆಲವೊಬ್ಬರು ಈಗ ಬೇಡ ಆಗಬೇಡ ಅಂತ ತುಂಬ ಡಿಲೇ ಮಾಡ್ತಾ ಇರ್ಬೋದು. ಸೊ ನಿಮಗೆ ಬರ್ತಾ ಇರೋವಂಥ ಆಪರ್ಚುನಿಟೀಸ್ನ ನೀವೇ ಬಿಟ್ಕೊಡ್ಬೇಡಿ ಅಂತ ಹೇಳ್ತೀನಿ. ಸೊ ಅಟ್ಲೀಸ್ಟ್ ಗಿವ್ ಇಟ್ ಅ ಟ್ರೈ ಅಂತಲೂ ತೊಗೊಳ್ಳಿ. ಓಕೆ, ಸೊ ಯಾವುದನ್ನು ನೀವು
ಓಕೆ ನೀವು ಮಾಡಿಲ್ಲ ಅನ್ನೋ ಥರ ಬೇಡ. ನಿಮಗೆ ಯಾವ ಆಪರ್ಚುನಿಟೀಸ್ ಬರ್ತಾ ಇದೆ ಅದಕ್ಕೆ ಟ್ರೈ ಮಾಡಿ, ಕಮ್ಯುನಿಕೇಟ್ ಮಾಡಿ. ಓಕೆ, ಸೊ ಇದಾಗಿತ್ತು ನಿಮ್ಮ ಕರಿಯರ್ ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕು ಅಂತ ಇದ್ದರೆ ನಿಮ್ಮ ಸೆಷನ್ಸನ್ನು ಬುಕ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ ಆ್ಯಂಡ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಆ ನಂಬರ್. ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.